ಗೌರಿಬಿದನೂರಲ್ಲಿ ಸುಮಾರು 26 ವರ್ಷಗಳಿಂದ ವಿದ್ಯಾನಿಧಿ ಟ್ರಸ್ಟ್, ವಿದ್ಯಾನಿಧಿ ಪಬ್ಲಿಕ್ ಸ್ಕೂಲ್ ಅಂತೇಳಿ ಸ್ಟಾರ್ಟ್ ಮಾಡಿ ICSE ಸಿಲೆಬಸ್ಸಲ್ಲಿ ಮಕ್ಕಳಿಗೆ, ಗೌರಿಬಿದನೂರು ಜನತೆಗೆ, ಗೌರಿಬಿದನೂರು ಪೋಷಕರಿಗೆ ನಾವೊಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡೋದಕ್ಕೆ ಇಷ್ಟಪಟ್ಟು ಬೆಳೆಸಿದ್ದೀವಿ. ಅಲ್ಲಿ ವಿದ್ಯಾನಿಧಿ ಪಬ್ಲಿಕ್ ಶಾಲೆ ಅನ್ನೋದು 1400 ವಿದ್ಯಾರ್ಥಿಗಳಿದ್ದಾರೆ. ಮತ್ತು 100 ಮೆಂಬರ್ಸು ಟೀಚರ್ಸು, ನಾನ್ ಟೀಚಿಂಗ್ ಸ್ಟಾಫು ನಮ್ಮ ವಿದ್ಯಾನಿಧಿ ಪಬ್ಲಿಕ್ ಶಾಲೆಯಲ್ಲಿದ್ದಾರೆ. ಅದರ ಭಾಗವಾಗಿ ಇಲ್ಲೊಂದು ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಬೇಕು ಅಂತೇಳಿ, ಮತ್ತು PU ಕಾಲೇಜ್ ಮಾಡಬೇಕು ಅಂತೇಳಿ, ಹೊಸ ಕ್ಯಾಂಪಸ್ಸಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿ ಎಲ್ಲ ಮಾಡಬೇಕು ಅಂತೇಳಿ, ಸ್ಪೋರ್ಟ್ಸ್ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಗೌರಿಬಿದನೂರಿನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸ್ಪೋರ್ಟ್ಸ್ ಆಗಲಿ, ಮ್ಯೂಸಿಕ್ ಆಗಲಿ ಮತ್ತು ಇತರೆ ಚಟುವಟಿಕೆಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ತೋರಿಸೋಣ ಅಂತೇಳ್ಬಿಟ್ಟು ಇದು ಹೊಸ ಕ್ಯಾಂಪಸ್ನ IV ಕ್ರಸ್ಟ್ ಅಕಾಡೆಮಿ ಅಂಥೇಳಿ ಹೊಸ ಶಾಲೆಯನ್ನು ಇಲ್ಲಿ ಈ ಕ್ಯಾಂಪಸ್ಸಲ್ಲಿ ಮಾಡಿದ್ದೀವಿ. IV ಕ್ರಸ್ಟ್ ಅಂತೇಳಿದರೆ ಒಳ್ಳೆಯ ಸಮೃದ್ಧಿಯಾದ ಗಿಡ, ಮರ. ಇದು ಬೆಳೆಯೋದೊಂದೇ ಗೊತ್ತು ಈ ಗಿಡಕ್ಕೆ, ಈ ಮರಕ್ಕೆ. ಬೇರೆ ಯಾವುದೇ ರೀತಿಯ ಸೈಡ್ ಲೈನ್ಸ್ ಇರೋದಿಲ್ಲ. ನೀರಿರಲಿ ಇಲ್ಲದೇ ಇರಲಿ, ಇದು ಬೆಳೀತಾ ಇರೋದನ್ನೇ ಇದರ ಸಂಕೇತ. ಅದಕ್ಕೋಸ್ಕರ ನಾವು IV ಕ್ರಸ್ಟ್ ಅಕಾಡೆಮಿ ಅಂತೇಳಿ ಈ ಹೊಸ ಕ್ಯಾಂಪಸ್ಸಲ್ಲಿ ಎಲ್ಲ ತರಹದ ಚಟುವಟಿಕೆಗಳನ್ನು, ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಮತ್ತು ಇತರೆ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡೋದಕ್ಕೆ ಹೊಸ ಯೋಜನೆಯನ್ನು ಇಲ್ಲಿ ಮಾಡ್ಕೊಂಡಿದ್ದೀವಿ. ದಿಸ್ ಈಸ್ IV ಕ್ರಸ್ಟ್ ಅಕಾಡೆಮಿ. ಗೌರಿಬಿದನೂರು ಜನತೆ ಇಲ್ಲಿ ಉಪಯೋಗಿಸ್ಕೋಬೇಕು. ಮಕ್ಕಳನ್ನ ಬೇರೆ ಊರಿಗೆ ಕಳಿಸೋದು ಬಿಟ್ಟು ಇಲ್ಲಿ ನಾವು ನೆಕ್ಸ್ಟ್ ಇಯರು ಬಾಸ್ಕೆಟ್ಬಾಲ್ ಆಗ್ಬೋದು, ಕ್ರಿಕೆಟ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್, ಕರಾಟೆ, ಆಲ್ ಔಟ್ಡೋರ್ ಆ್ಯಂಡ್ ಇಂಡೋರ್ ಗೇಮ್ಸು, ಟೇಬಲ್ ಟೆನ್ನಿಸ್ ಆಗಿರ್ಬೋದು, ಸ್ನೂಕರು, ಕೇರಮ್ಮು, ಚೆಸ್ಸು ಎಲ್ಲ ಆಟ ಪಾಠಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಪ್ರಯತ್ನ ಮಾಡಿ ಇದನ್ನು ಮತ್ತು ನಮ್ಮಲ್ಲಿ ಒಳ್ಳೆ ಎಕ್ವಿಪ್ಡ್ ಕ್ಲಾಸ್ ರೂಮ್ಸು, ಲ್ಯಾಬೊರೇಟರೀಸು, ಲೈಬ್ರರೀಸ್ ಸಹ ಇದೆ. ಇಲ್ಲಿ ಭಾಳ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸು, ಪ್ರಿನ್ಸಿಪಾಲು ಇದ್ದಾರೆ. ಆದ್ದರಿಂದ ಗೌರಿಬಿದನೂರು ಜನತೆ ಇದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ವಿನಂತಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದರ ಭಾಗವಾಗಿ ಈ ವರ್ಷ ನಾವು CBSE ಸಿಲೆಬಸ್ನ ಓರಿಯೆಂಟ್ ಮಾಡಿಕೊಂಡು ಈ IV ಕ್ರಸ್ಟ್ ಕ್ಯಾಂಪಸ್ನ ಶುರು ಮಾಡ್ಕೊಂಡಿದ್ದೀವಿ. ಈ ವರ್ಷ ಫಸ್ಟ್ ಬ್ಯಾಚು ಶುರುವಾಗಿದೆ. ತಾವೆಲ್ಲ ನೋಡ್ತಾ ಇದ್ದೀರಾ ಮಕ್ಕಳು ಯಾವ ರೀತಿ ಎಂಥೂಸಿಯಾಸ್ಟಿಕ್ ಆಗಿ ಮತ್ತು ಎನರ್ಜೆಟಿಕ್ ಆಗಿ ಇದ್ದಾರೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ಇದನ್ನು ಸುಸಜ್ಜಿತವಾದಂಥ ಶಾಲೆ, ವಿನೂತನವಾದಂಥ ಶಾಲೆಯನ್ನು ಮಾಡಬೇಕು ಅಂಥೇಳಿ ನಮ್ಮ 25 ವರ್ಷದ ಅನುಭವನ ಇಲ್ಲಿ ನಾವು ರಿಯಾಲಿಟೀಸ್ಗೆ ತರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಈಗ ಇಷ್ಟೊತ್ತು ಸಾರ್ ಹೇಳ್ದಂಗೆ ನಾವು ಇಂಡೋರ್ ಗೇಮ್ಸ್ ಮತ್ತು ಔಟ್ಡೋರ್ ಗೇಮ್ಸ್ನ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಮಕ್ಕಳಿಗೂ ಸಿಗಬೇಕು. ಅಲಾಂಗ್ ವಿತ್ ಸ್ವಿಮ್ಮಿಂಗ್ ಫೆಸಿಲಿಟೀಸ್ನ ಸಹ ಈ ಸಲ ಮ್ಯಾನೇಜ್ಮೆಂಟ್ನವರು ಮಾಡಿಕೊಡ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳಿಗೆ ಮುಕ್ತವಾದಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ಸೊ ಈ ಶಾಲೆ ಬೆನಿಫಿಟ್ಟು ಎಲ್ಲ ನಮ್ಮ ಗೌರಿಬಿದನೂರು ಜನತೆ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ನಾವು ವಿದ್ಯಾನಿಧಿ ಟ್ರಸ್ಟ್ನ ಪರವಾಗಿ ಎಲ್ಲರನ್ನ Trust Academy. So this school situated in Gauribidanur is one of its kind, a unique one. Unique because our teaching methodology is a little different in the sense we use digital as well as project as well as experiential learning along with the regular chalk and talk. So it is a holistic kind of approach that we have adopted here, where children are completely involved in whatever they are doing, be it homework, be it project, be it writing their notes or cross teaching in the classroom. So it is a pure learning method, I can say, and it starts right from UKG, nursery, grade 1 also. Till 6th standard we have this year, and the children are so equipped with this kind of learning method that now they feel the
traditional method of sitting in the class, listening to the lessons and writing down notes is redundant. They enjoy doing what they're doing in the class because they are in fact teaching, learning and enjoying the whole process. So along with that, we have sport, basketball, we have a big basketball court, lawn tennis, swimming pool, cricket pitch, a very big cricket pitch. Skating is already going on, volleyball, throw ball, badminton, shuttle, table tennis. In indoor games we have table tennis, snooker is also there, carom board, chess. So whichever they want, and we will groom them to be better sportsmen, have a mental and physical fitness throughout their learning years. So this is the holistic approach that Ivy Crest Academy has adopted. It's not only academics, it's the overall development of the children that we are looking into, and also building the right tradition and culture in children. Congratulations, winner. ಎಲ್ಲ ಥರ ಎಜುಕೇಷನ್ ಆಗಲಿ ಇಲ್ಲ ಸ್ಪೋರ್ಟ್ಸ್ದಾಗಲಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವತ್ತು ಎಲ್ಲ ಸ್ಪೋರ್ಟ್ಸ್ ಇದ್ದರು, ಕರೆದಿದ್ರು, ಪೇರೆಂಟ್ಸ್ ಎಲ್ಲ ಬಂದಿದ್ದೀವಿ. ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲ ಚೆನ್ನಾಗಿ ಆಯಿತು. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಿದೆಯಾ? ನೀವು ಮೊದಲು ಸೇರಿಸಿದ್ದಕ್ಕೆ ಅಲ್ಲಿಗೂ ಇಲ್ಲಿಗೆ ತುಂಬ ಡಿಫ್ರೆನ್ಸ್ ಇದೆ. ಮಗು ಡೆವಲಪ್ ಆಗಿದೆ. Running in the track, very good. ಈ ಒಂದು ಐವಿ ಕ್ರೆಸ್ಟ್ ಎ ಯೂನಿಟ್ ಆಫ್ ವಿದ್ಯಾ ನಿಧಿ ಟ್ರಸ್ಟ್ ಅವರ ಸ್ಥಾಪನೆ ಮಾಡಿರುವಂತಹ ಈ ಹೊಸ ಸ್ಕೂಲಲ್ಲಿ ನಮ್ಮ ಇಬ್ಬರು ಮಕ್ಕಳನ್ನ ನಾನು ಜಾಯಿನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಹೊಸ ರೀತಿಯಲ್ಲಿ ಮಕ್ಕಳನ್ನ ಪ್ರೇರೇಪಿಸ್ತಾರೆ. ಅವರಲ್ಲಿರುವಂತಹ ಒಂದು ಟ್ಯಾಲೆಂಟ್ನ ಹೊರತೆಗೆದು ಅವರಿಗೆ ವಿದ್ಯಾಭ್ಯಾಸವನ್ನು ನೀಡ್ತಿದ್ದಾರೆ. ನಮ್ಗೆ ಖುಷಿ ಇದೆ ಈ ಸಂಸ್ಥೆ ಮಾಡ್ತಿರುವಂತಹ ಒಂದು ಏನು ಪಾಲನೆ ಮಾಡ್ತಿರುವಂತಹ ನಿಯಮಗಳಾಗಿರಲಿ, ಮಕ್ಕಳನ್ನ ಬೆಳೆಸ್ತಿರುವಂತಹ ಹಾದಿ ಆಗಿರಲಿ, ಎಲ್ಲವೂ ಚೆನ್ನಾಗಿದೆ ಅಂಥೇಳಿ ನನ್ನ ಅಭಿಪ್ರಾಯ. ಮೊದಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಆಗಿದೆ ನಿಮ್ಮ ಮಗುವಲ್ಲಿ? ಎಸ್, ಆ ವಾತಾವರಣದಲ್ಲಿರುವಾಗ ನಮ್ಮ ಸ್ವಲ್ಪ ಇಲ್ಲಿ ಬಂದ ಮೇಲೆ ಬಹುತೇಕ ವ್ಯತ್ಯಾಸ ಕಾಣ್ತಿದೆ. ಅವರು ಬೇಸಿಕ್ಸ್ ಇಂಪ್ರೂವೈಸೇಷನ್ ಆಗಿದೆ. ಮತ್ತು ಮಕ್ಕಳ ಹತ್ರ ಮತ್ತು ಪೋಷಕರ ಹತ್ರ ನಮ್ಮ ಜೊತೆ ಬರೆಯುವಂತಹ ರೀತಿ ಸ್ವಲ್ಪ ಮೆಚುರಿಟಿ ಬಂದಿದೆ ಅಂಥೇಳಿ ಎಜುಕೇಷನ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಎಜುಕೇಷನ್ನು, ಕ್ವಾಲಿಟಿ ಆಫ್ ಎಜುಕೇಷನ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ಮಕ್ಕಳನ್ನ ಮೋಟಿವೇಟ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನಮ್ಮ ಮಗಳು ಮುಂಚೆ ಒಂದು ಸ್ಕೂಲಲ್ಲಿ ಎಜುಕೇಷನ್ ಮಾಡಿಸ್ತಾಯಿದ್ವಿ, ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಬಟ್ ಅವಳು ಸ್ಕೂಲ್ಗೆ ಹೋಗೋದಕ್ಕೇ ಹೆದರ್ಕೊಳ್ತಾಯಿದ್ರು. ಬಟ್ ಇಲ್ಲಿಗೆ ಜಾಯಿನ್ ಆದಮೇಲೆ ತುಂಬ ಮೋಟಿವೇಟ್ ಮಾಡ್ತಾ ಇರೋದನ್ನು, ನಾನು ಸ್ಕೂಲ್ಗೆ ಹೋಗಬೇಕು, ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಸ್ಕೂಲ್ಗೆ ಮಿಸ್ ಮಾಡಿದೆ. ಅವಳು ಲೀವ್ ತಗೊಳ್ಳೋಕ್ಕೂ ಸಮೇತ ಯೋಚನೆ ಮಾಡ್ತಾಳೆ. ಮಿಸ್ ಮಾಡಿದೆ ಸ್ಕೂಲ್ ಅಟೆಂಡ್ ಮಾಡ್ತಾ ಇದ್ದಾಳೆ. ಚೆನ್ನಾಗಿ ಎಜುಕೇಷನ್ ಕೊಡ್ತಾಯಿದ್ದಾರೆ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಿದೆ ಸರ್? ಅಲ್ಲಿ ಏನು ಅಂದರೆ ಅವಳು ಸ್ವಲ್ಪ ಇನ್ಯಾಕ್ಟಿವ್ ಆಗಿದ್ಲು ಸರ್. ಬಟ್ ಇಲ್ಲಿಗೆ ಬಂದಮೇಲೆ ಆ್ಯಕ್ಟಿವ್ ಆಗಿದ್ದಾಳೆ. ಓದೋದಕ್ಕೆ ಉತ್ಸಾಹ ತೋರ್ತಾ ಇದ್ದಾಳೆ. ಮುಂಚೆ ಅಲ್ಲಿ ಏನಂದರೆ ಮೋಟಿವೇಶನ್ ಇರಲಿಲ್ಲ ಅನಿಸುತ್ತೆ ಮೇ ಬಿ. ಬಟ್ ಈಗ ತುಂಬ ಮೋಟಿವೇಟ್ ಆಗಿದ್ದಾಳೆ. ಕಂಪೇರ್ ಟು ಅರ್ಲಿಯರ್ ನಾವು ಶಿ ಈಸ್ ಗುಡ್. ಮಾಡಿ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಆಗಲಿ ಇವರಾಗಲಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ, ಇಲ್ಲಿ ಸ್ಕೂಲು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಅಡ್ಮಿನಿಸ್ಟ್ರೇಷನ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾದ ತೊಂದರೆಗಳಿಲ್ಲ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಅದು ಮಕ್ಕಳಿಗೆ ಗಾಳಿ ಬೆಳಕು ಎನ್ವೈರ್ಮೆಂಟ್ ಆಗಲಿ ತುಂಬ ಚೆನ್ನಾಗಿದೆ. ಆಮೇಲೆ ಟೀಚಿಂಗ್ ಆಗಲಿ, ಟೀಚರ್ಸು ಅಷ್ಟೇ ಕೋಆಪ್ರೇಟಿವ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಅವರು ಮಕ್ಕಳಿಗಾಗಲಿ ಕೇರ್ ತೊಗೊಳ್ಳೋದಾಗಲಿ, ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗಲಿ ತುಂಬ ಚೆನ್ನಾಗಿದೆ. ಅಷ್ಟೇ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾವು 25 ವರ್ಷದಲ್ಲಿ ಗೌರಿಬಿದನೂರು ಜನತೆ ಹತ್ರ ಯಾವುದೇ ತರಹದ ಡೊನೇಷನ್ ಆಗಲಿ ಮತ್ತು ಹೆಚ್ಚುವರಿ ಶುಲ್ಕವನ್ನು ತೆಗೆದುಕೊಂಡಿಲ್ಲ. ಗೌರ್ನಮೆಂಟ್, ಕರ್ನಾಟಕ ಸ್ಟೇಟ್ ಗೌರ್ನಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಆ ಫೀಸ್ ಸ್ಟ್ರಕ್ಚರ್ನ ತಗೊಳ್ತೀವಿ. ಇಲ್ಲಿ ಯಾವುದೇ ತರಹದ ಡೊನೇಷನ್ಸ್ ಇರೋದಿಲ್ಲ, ಡೊನೇಷನ್ಸ್ ಕೊಡೋದಿಲ್ಲ. ಮತ್ತು ನಾವು ಆಫ್ಲೈನ್ ಅಮೌಂಟ್ ಕಲೆಕ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಕಲೆಕ್ಟು ಮಾಡೋದಿಲ್ಲ. ಇದು ಜನತೆ ತಿಳ್ಕೋಬೇಕು. ಹಿಡನ್ ಚಾರ್ಜಸ್ ಯಾವುದೂ ಇರೋದಿಲ್ಲ. ಡೊನೇಷನ್ ರೂಪದಲ್ಲಾಗಲಿ, ಇನ್ನೊಂದು ರೂಪದಲ್ಲಾಗಲಿ, ಫೀಸ್ ಅಲ್ಲದೆ ಮತ್ತೊಂದಲ್ಲದೆ ಯಾವುದೂ ಇಲ್ಲಿ ತಗೊಳ್ಳೋದಿಲ್ಲ. ಓನ್ಲಿ ಅಕಾಡೆಮಿಕ್ ಕ್ವಾಲಿಟೀಸ್ ಮೇಲೆ ನಾವು ಅಪಾಯಿಂಟ್ ಮಾಡ್ಕೋತೀವಿ. ಟೀಚರ್ಸ್ನೂ ಅಷ್ಟೇ ಯಾವುದೇ ರೆಕಮೆಂಡೇಷನ್ಸ್ ಇಲ್ಲದೆ ಅವರ ಕ್ವಾಲಿಫಿಕೇಷನ್ ಮೇಲೆ, ಅವರ ಕ್ವಾಲಿಟಿ ಮೇಲೆ ನಾವು ಅಪಾಯಿಂಟ್ ಮಾಡ್ಕೋತಾ ಇದ್ದೀವಿ.
ಆದ್ದರಿಂದ ಇಲ್ಲಿ ಉತ್ತಮವಾದ ಒಂದು ಗುಣಮಟ್ಟದ ವಿದ್ಯಾಭ್ಯಾಸ ಕೊಡೋದಕ್ಕೆ ನಮಗೆ ಪ್ರೋತ್ಸಾಹ. ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ. ಐವಿ ಕ್ರಸ್ಟ್ ಅಕಾಡೆಮಿ ಗೌರಿಬಿದನೂರು ಶಾಲೆಯಲ್ಲಿ ಅಭ್ಯುದಯ ಸ್ಪೋರ್ಟ್ಸ್ ಡೇ ಕಾರ್ಯಕ್ರಮವನ್ನು ವಿದ್ಯಾನಿಧಿ ಟ್ರಸ್ಟ್ನ ಅಧ್ಯಕ್ಷರಾದ ಇಸ್ತೂರಿ ರಮೇಶ್ ಕುಮಾರ್ ರವರ ನೇತೃತ್ವದಲ್ಲಿ ಶನಿವಾರ ನಡೆಯಿತು. ರಮೇಶ್ ಕುಮಾರ್ ರವರು ಮಾತನಾಡಿ, ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ಗೌರಿಬಿದನೂರಿನಲ್ಲಿ ನಮ್ಮ ಐವಿ ಕ್ರಸ್ಟ್ ಅಕಾಡೆಮಿಯಿಂದ ಅತ್ಯುನ್ನತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಯಾವುದೇ ಡೊನೇಷನ್ ಇಲ್ಲದೆ ಸರ್ಕಾರದ ಆದೇಶದಂತೆ ಮಾತ್ರ ಇರುವ ಫೀಸನ್ನು ಪಡೆಯಲಾಗುತ್ತದೆ ಎಂದು ತಿಳಿಸಿದರು. ಈ ವೇಳೆಯಲ್ಲಿ ಬೋರ್ಡ್ನ ನಿರ್ದೇಶಕರಾದ ಕೆ. ಬಾಬು ರಾಜ್ರವರು ಮಾತನಾಡಿ, ನಮ್ಮಲ್ಲಿ ಶಿಕ್ಷಣದ ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್, ಸ್ಕೇಟಿಂಗ್, ಸ್ವಿಮ್ಮಿಂಗ್ ಈ ಥರ ಎಲ್ಲ ಇಂಡೋರ್ ಮತ್ತು ಔಟ್ಡೋರ್ ಆಟಗಳನ್ನು ಕಲಿಸಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಲು ಶಿಕ್ಷಣ ನೀಡುತ್ತೇವೆ ಎಂದು ತಿಳಿಸಿದರು. ಈ ಸಮಯದಲ್ಲಿ ಐವಿಕ್ರೆಸ್ಟ್ ಕಾರ್ಯದರ್ಶಿಗಳಾದ ಇ. ಮಧುಸೂದನ್, ನಿರ್ದೇಶಕರುಗಳಾದ ಮಹೇಶ್, ವಿಶ್ವನಾಥ್ ರಾವ್, ಕೆಎಲ್ಎನ್ ಸುರೇಶ್, ಕೆವಿ ಬಾಬು, ಅರುಣ್ ಕುಮಾರ್, ಮುಖ್ಯ ಶಿಕ್ಷಕರಾದ ಚೇತನ ಮತ್ತು ಶಾಲೆಯ ಎಲ್ಲಾ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.